ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಕರಿಯರ್ ಮಾಡ್ಕೋಬೇಕು, ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು ಅಲ್ವಾ? ಆದ್ರೆ ಈ ಕನಸನ್ನ ನನಸು ಮಾಡ್ಕೊಳ್ಳೋ ದಾರಿಲಿ ಒಂದು ದೊಡ್ಡ ಸ್ಟೆಪ್ ಇದೆ. ಅದೇ ಈ ಪ್ರವೇಶ ಪರೀಕ್ಷೆಗಳು, ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್. ಬನ್ನಿ ಇವತ್ತು ಇದ್ರ ಬಗ್ಗೆನೇ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಒಂದ್ ಕಡೆ ನಮ್ಮ ಕನಸಿನ ಕೆರಿಯರ್, ಮತ್ತೊಂದ್ ಕಡೆ ನಾವಿರೋ ರಿಯಾಲಿಟಿ. ಇವೆರಡನ್ನು ಜೋಡಿಸೋಕೆ ಒಂದು ಸೇತುವೆ ಬೇಕೇ ಬೇಕು. ಆ ಸೇತುವೆ ಯಾವುದು, ಅದನ್ನ ಯಶಸ್ವಿಯಾಗಿ ದಾಟೋದು ಹೇಗೆ, ಅದನ್ನೇ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ. ಸರಿ, ಹಾಗಾದ್ರೆ ಮೊದಲು ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು, ಅದನ್ನ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡ್ಬೇಡಣ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೋಡಿ, ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸೀಟ್ಸ್ ತುಂಬಾ ಕಮ್ಮಿ ಇರುತ್ತೆ, ಆದ್ರೆ ಅಪ್ಲೈ ಮಾಡೋರು ಸಾವಿರಾರು ಜನ. ಹಂಗಿದ್ದಾಗ ಅರ್ಹತೆ ಇರೋರನ್ನ ಹೇಗೆ ಆಯ್ಕೆ ಮಾಡೋದು? ಅದಕ್ಕಾಗಿ ಇರೋ ಒಂದು ಫಿಲ್ಟರ್ ಪ್ರಾಸೆಸ್ ಇದೆಯಲ್ಲ, ಅದೇ ಈ ಪ್ರವೇಶ ಪರೀಕ್ಷೆಗಳು. ಈ ಎಕ್ಸಾಮ್ಸ್ ಸುಮ್ಮನೆ ನಾವು ಓದಿದ್ದನ್ನ ಚೆಕ್ ಮಾಡಕ್ಕೆ ಮಾತ್ರ ಅಲ್ಲ, ಬದಲಾಗಿ ಒಂದು ವಿಷಯವನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದೀವಿ, ನಮ್ಮ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಹೇಗಿದೆ ಅಷ್ಟೇ ಅಲ್ಲ, ಸಾವಿರಾರು ಜನರ ಕಾಂಪಿಟೀಷನ್ ಮಧ್ಯೆ ನಿಲ್ಲೋಕೆ ನಾವು ಮೆಂಟಲಿ ಎಷ್ಟು ರೆಡಿ ಇದೀವಿ ಅನ್ನೋದನ್ನು ಕೂಡ ಅಳತೆ ಮಾಡುತ್ತೆ. ಹೌದು, ಅದಕ್ಕೆ ನಾವು ಇದನ್ನ ನಮ್ಮ ಕನಸಿಗೆ ಕಟ್ಟಿರೋ ಸೇತುವೆ ಅಂತ ಕರಿಬಹುದು. ಈ ಬ್ರಿಡ್ಜನ್ನ ಒಮ್ಮೆ ಸರಿಯಾಗಿ ದಾಟ್ಬಿಟ್ರೆ ಸಾಕು, ನಮ್ಮ ಗುರಿ ತಲುಪೋ ದಾರಿ ತುಂಬಾನೇ ಸುಲಭ ಆಗುತ್ತೆ. ನೋಡಿ, ಇವು ಬರೀ ಎಕ್ಸಾಮ್ಸ್ ಅಷ್ಟೇ ಅಲ್ಲ, ಇವು ನಮ್ಮ ಫ್ಯೂಚರ್ನ ಗೇಟ್ವೇಗಳು. ಒಂದು ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಸಿಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋ ಪ್ರಾಸೆಸ್ ಇದೆಯಲ್ಲ, ಅದು ನಮ್ಮಲ್ಲಿ ಡಿಸಿಪ್ಲಿನ್, ಕಾನ್ಫಿಡೆನ್ಸ್ ಎಲ್ಲದನ್ನೂ ಬೆಳೆಸುತ್ತೆ. ಇದು ನಮ್ಮ ಮುಂದಿನ ಕೆರಿಯರ್ ಲೈಫ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ದಾಗೆ. ಓಕೆ, ಹಾಗಾದ್ರೆ ಯಾವ ಕರಿಯರ್ಗೆ ಯಾವ ಎಕ್ಸಾಮ್ ಬರಿಬೇಕು? ಬನ್ನಿ ಆ ಪೂರ್ತಿ ಮ್ಯಾಪ್ ಅನ್ನೇ ಒಮ್ಮೆ ನೋಡ್ಬಿಡೋಣ. ಒಂದು ವಿಷಯವನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ದಾರಿಗೂ ಬೇರೆ ಬೇರೆ ದ್ವಾರಗಳಿರುತ್ತೆ. ಅಂದ್ರೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಅದಕ್ಕಿರೋ ದಾರಿನೇ ಬೇರೆ, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಅದಕ್ಕಿರೋ ಎಂಟ್ರೆನ್ಸ್ ಗೇಟ್ ಬೇರೆ. ಎಲ್ಲಾ ಕೆರಿಯರ್ಗೂ ಒಂದೇ ದಾರಿ ಖಂಡಿತ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಇದೆ ಅಂತ. ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕಾ? ಅದಕ್ಕೆ ನೀಟ್ UG ಇದೆ. ಇಂಜಿನಿಯರಿಂಗ್ಗೆ JEE ಅಥವಾ KCET. ಲಾಯರ್ ಆಗ್ಬೇಕಾ? CLAT ಬರಿಬೇಕು. ಆರ್ಮಿ, ನೇವಿ, ಏರ್ಫೋರ್ಸ್ ಸೇರುವ ಆಸೆ ಇದ್ರೆ NDA, CDS ಅಂತ ಎಕ್ಸಾಮ್ಸ್ ಇದೆ. ಹೀಗೆ ಪ್ರತಿಯೊಂದು ಆಸಕ್ತಿಗೂ ಒಂದು ಸ್ಪೆಸಿಫಿಕ್ ಎಕ್ಸಾಮ್ ಇದೆ. ಹಾಗಾದ್ರೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋ ಅತಿ ಮುಖ್ಯವಾದ ಪಾಠ ಏನು ಗೊತ್ತಾ? ಮೊದಲು ಯಾವ ಎಕ್ಸಾಮ್ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೊದಲು ಕೇಳ್ಕೊಳ್ಬೇಕಾದ ಪ್ರಶ್ನೆ, ನಾನು ಏನಾಗಬೇಕು ಅಂತ. ಒಮ್ಮೆ ನಮ್ಮ ಗೋಲ್ ಕ್ಲಿಯರ್ ಆದ್ರೆ ಆಮೇಲೆ ಅದಕ್ಕೆ ಸರಿಯಾದ ದಾರಿಯನ್ನ ಹುಡುಕೋದು ತುಂಬಾನೇ ಈಸಿ. ಓಕೆ, ಯಾವ ಕೆರಿಯರ್ಗೆ ಯಾವ ಎಕ್ಸಾಮ್ ಅಂತ ಈಗ ಒಂದು ಐಡಿಯಾ ಬಂತು. ಈಗ ಮುಂದಿನ ಪ್ರಶ್ನೆ, ಇದಕ್ಕೆಲ್ಲ ಪ್ರಿಪರೇಷನ್ ಶುರು ಮಾಡೋದು ಯಾವಾಗ, ಹೇಗೆ? ಬನ್ನಿ ಅದನ್ನೂ ನೋಡೋಣ. ಸಾಮಾನ್ಯವಾಗಿ ಜಾಸ್ತಿ ಎಕ್ಸಾಮ್ಸ್ ಇರೋದು 12ನೇ ಕ್ಲಾಸ್ ಆದ್ಮೇಲೆನೆ. ಹಾಗಂತ ನಾವು ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡೋದಲ್ಲ. ಮುಂಚಿತವಾಗೇ ತಿಳ್ಕೊಂಡ್ರೆ ಅದೊಂದು ಸ್ಮಾರ್ಟ್ ಮೂವ್ ಆಗುತ್ತೆ. ಯಾಕಂದ್ರೆ ಆವಾಗಲೇ ನಾವು ಸರಿಯಾದ ಸಬ್ಜೆಕ್ಟ್ಸ್ ಆಯ್ಕೆ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಕೊನೆ ನಿಮಿಷದ ಟೆನ್ಷನ್, ಪ್ರೆಷರ್ ಇಲ್ಲದೆ ನಿಧಾನವಾಗಿ ತಯಾರಿ ಮಾಡ್ಕೋಬೋದು. ಸರಿ, ಈಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಬರುವ ಕೆಲವು ಕಾಮನ್ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಇದು ತುಂಬಾ ಕಾಮನ್ ಆಗಿ ಕೇಳೋ ಪ್ರಶ್ನೆ. ಪ್ರತಿಯೊಂದು ಕೋರ್ಸ್ಗೂ ಎಂಟ್ರೆನ್ಸ್ ಎಕ್ಸಾಮ್ ಬರೀಲೇಬೇಕಾ? ಇದಕ್ಕೆ ಉತ್ತರ ಇಲ್ಲ, ಖಂಡಿತ ಇಲ್ಲ. ಎಲ್ಲಾ ಕೋರ್ಸ್ಗಳಿಗೂ ಎಕ್ಸಾಮ್ ಕಂಪಲ್ಸರಿ ಏನಿಲ್ಲ. ಆರ್ಟ್ಸ್, ಕಾಮರ್ಸ್ನಂತಹ ಎಷ್ಟೋ ಡಿಗ್ರಿಗಳಿಗೆ PUC ಮಾರ್ಕ್ಸ್ ಆಧಾರದ ಮೇಲೆಯೇ ಅಡ್ಮಿಷನ್ ಸಿಗುತ್ತೆ. ಇನ್ನೊಂದು ಭಯ, ಸೋಲಿನ ಭಯ. ಒಂದು ವೇಳೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಮುಂದೇನು ಗತಿ ಅಂತ ಚಿಂತೆ ಬರೋದು ತುಂಬಾನೇ ಸಹಜ. ಒಂದ್ ವಿಷಯ ನೆನ್ಪಿಡಿ, ಒಂದು ದಾರಿ ಮುಚ್ಚಿದ್ರೆ ಇನ್ನಷ್ಟೂ ದಾರಿಗಳು ತೆರೆದುಕೊಳ್ಳುತ್ತೆ. ನಾವು ಮತ್ತೆ ಟ್ರೈ ಮಾಡ್ಬೋದು, ಅಥವಾ ಬೇರೆ ಆಲ್ಟರ್ನೇಟ್ ಪಾತ್ಸ್ಗಳನ್ನ ನೋಡ್ಬೋದು. ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ಪ್ಲಾನ್ B ಅಷ್ಟೇ ಯಾಕೆ, ಒಂದು ಪ್ಲಾನ್ C ಕೂಡ ರೆಡಿ ಇಟ್ಕೊಂಡಿರೋದು ತುಂಬಾ ಬುದ್ಧಿವಂತಿಕೆ. ಹಾಗಾಗಿ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂದ್ರೆ ಭಯಪಡೋ ವಿಷಯ ಅಂತೂ ಅಲ್ಲವೇ ಅಲ್ಲ. ಅದನ್ನ ಒಂದು ಚಾಲೆಂಜ್ ಆಗಿ ನೋಡೋದು ಬೇಡ, ಬದಲಿಗೆ ಸರಿಯಾದ ಪ್ರಿಪರೇಷನ್, ಪ್ಲಾನಿಂಗ್ ಮತ್ತು ಅವೇರ್ನೆಸ್ ಮೂಲಕ ನಮ್ಮ ಗುರಿ ಮುಟ್ಟೋಕೆ ಇಳ್ಳೋ ಒಂದು ಒಳ್ಳೆ ಅವಕಾಶ ಅಂತ ನೋಡಬೇಕು. ಸರಿ, ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ಈಗ ಮುಂದಿನ ಸ್ಟೆಪ್ ತಗೊಳ್ಳಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ಒಂದು ಸಿಂಪಲ್ ಆಕ್ಟಿವಿಟಿ. ಈ 4 ಸ್ಟೆಪ್ಸನ್ನ ನೋಡಿ. ಫಸ್ಟ್, ಗೊತ್ತಿರೋ ಎಲ್ಲಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಒಂದು ಲಿಸ್ಟ್ ಮಾಡಿ. ಇದರಿಂದ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎರಡನೇದಾಗಿ, ನಿಮ್ಮ ಆಸಕ್ತಿಗೆ, ನಿಮ್ಮ ಗುರಿಗೆ ಯಾವ ಎಕ್ಸಾಮ್ ಬೇಕು ಅಂತ ಐಡೆಂಟಿಫೈ ಮಾಡಿ. ಆಮೇಲೆ ಪರೀಕ್ಷೆ ಬೇಕಾಗಿರೋ ಕೋರ್ಸ್ ಯಾವುದು, ಬೇಡದಿರೋದು ಯಾವುದು ಅಂತ ಬೇರೆ ಬೇರೆ ಮಾಡಿ. ಕೊನೆಯದಾಗಿ ಮತ್ತು ಅತೀ ಮುಖ್ಯವಾಗಿ, ನಿಮ್ಮ ಫ್ಯಾಮಿಲಿ, ಟೀಚರ್ಸ್ ಮತ್ತೆ ಸೀನಿಯರ್ ಜೊತೆ ಮಾತನಾಡಿ ಅವರಿಂದ ಇನ್ನಷ್ಟು ಮಾಹಿತಿ ಕಲೆಕ್ಟ್ ಮಾಡಿ. ಇದು ನಿಮ್ಮ ತಯಾರಿ ಜರ್ನಿಯ ಅತ್ಯಂತ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್. ಒಂದು ಮಾತು ಯಾವಾಗ್ಲೂ ನೆನಪಲ್ಲಿರ್ಲಿ,
ನಮ್ಮ ಕನಸು ಎಷ್ಟು ದೊಡ್ಡದಿರುತ್ತೋ ನಮ್ಮ ತಯಾರಿ ಕೂಡ ಅಷ್ಟೇ ದೊಡ್ಡದಾಗಿರಬೇಕು. ಇವತ್ತು ಪ್ರವೇಶ ಪರೀಕ್ಷೆಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಮುಂದಿರೋದು ಸಿದ್ಧತೆಯ ಹಾದಿ. ಸರಿಯಾದ ಪ್ಲಾನಿಂಗ್ ಮತ್ತೆ ಶ್ರಮ ಇದ್ರೆ ಅಂದ್ಕೊಂಡ ಗುರಿಯನ್ನ ಖಂಡಿತ ತಲುಪಬಹುದು. ಎಲ್ಲರ ಪ್ರಯತ್ನಕ್ಕೂ ಒಳ್ಳೆಯದಾಗ್ಲಿ.